ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸಖಿ ಸಿರಿಗೆ ಸ್ವಾಗತ. ಇವತ್ತು ಬೇಕರಿ ಸ್ಟೈಲ್ನ ಒಂದು ಬ್ರೆಡ್ ಮಸಾಲಾ ಟೋಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿರೋವಂಥ ರೆಸಿಪಿ ಇದು. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಇದಕ್ಕೋಸ್ಕರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಬಿಸಿ ಆದ ಕೂಡಲೇ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಕೂಡಲೇ ಅದಕ್ಕೆ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚಟಪಟ ಸಿಡಿದ ಕೂಡಲೇ ನೀವು ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ. ಸೇರಿಸಿದ ಮೇಲೆ ಸ್ವಲ್ಪ ಜೀರಿಗೆನ ಫ್ರೈ ಮಾಡ್ಕೋಬೇಕಾಗತ್ತೆ. ಜೀರಿಗೆ ಫ್ರೈ ಆದಮೇಲೆ ನಾವು ಇದಕ್ಕೆ ಗಾರ್ಲಿಕ್ ಜಿಂಜರ್ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಬಿಟ್ಟು ಸ್ವಲ್ಪ ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಕೂಡ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಇದೇ ಟೈಮಲ್ಲಿ ಸ್ವಲ್ಪ ಹಸಿ ಮೆಣಸನ್ನು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿಕೊಂಡು ಹಾಕಿಬಿಟ್ಟು ಫ್ರೈ ಮಾಡಿದರೆ ಸ್ವಲ್ಪ ಖಾರವಾಗಿ ಮಸಾಲ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿರೋದ್ರಿಂದ ನಾನು ಇಲ್ಲಿ ಹಾಕ್ತಾ ಇಲ್ಲ. ಹಾಗೆ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿರೋವಂಥದ್ದನ್ನು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೈ ಫ್ಲೇಮ್ ಇಲ್ಲಾಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಬಿಟ್ಟು ಅದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ. ಮೆದು ಆದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಕ್ರಿಸ್ಪಿ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಅದಕ್ಕೆ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ಅಷ್ಟೇ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಬಿಟ್ಟು ಅದಕ್ಕೆ ಒಂದು 1/4 ಕಪ್ನಷ್ಟು ಕ್ಯಾಬೇಜನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಣ್ಣ ಕಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಕ್ಯಾಬೇಜ್ ಕೂಡ ಡಿಫ್ರೆಂಟಾಗಿ ಟೇಸ್ಟ್ ಕೊಡೋದ್ರಿಂದ ನಾವು ಇದಕ್ಕೆ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದೇ ಟೈಮಲ್ಲೇ ನಾವು ಹಸಿ ಬಟಾಣಿ ಕೂಡ ಸೇರಿಸ್ಕೊಂಡು ತುಂಬ ರುಚಿಯಾಗಿರುತ್ತೆ. ಒಂದು ವೇಳೆ ಹಸಿ ಬಟಾಣಿ ಇಲ್ದಿರೋರು ಅದಕ್ಕೆ ಒಣ ಬಟಾಣಿ ಕೂಡ ನೆನೆಸಿಟ್ಬಿಟ್ಟು ಬೇಯಿಸಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1 ಟೊಮ್ಯಾಟೋನ ಸಣ್ಣಕ್ಕೆ ಹೆಚ್ಕೊಬಿಟ್ಟು ಅದನ್ನು ಸೇರಿಸಿದ್ದೀನಿ. ಇದೇನು ತೀರಾ ಬೇಯಬೇಕಂತ ಏನಿಲ್ಲ. ಸ್ವಲ್ಪ ಮ್ಯಾಶ್ ಆಗೋ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ರುಚಿಗೆ ಉಪ್ಪು, ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಅರಿಶಿಣದ ಪುಡಿ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರೋದ್ರಿಂದ ಗರಂ ಮಸಾಲ ಪುಡಿನ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಇನ್ನೊಂದು ಡಿಫ್ರೆಂಟ್ ಟೇಸ್ಟಿಗೋಸ್ಕರ ಚಾಟ್ ಮಸಾಲ ಪುಡಿ. ಇಲ್ಲಿ ಸ್ವಲ್ಪ ನೀವು ಜೀರಿಗೆ ಪುಡಿನ ಕೂಡ ಸೇರಿಸ್ಕೋಬೋದು. ಹಾಗೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಬಿಟ್ಟು ಎಲ್ಲದೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಪೂರ್ತಿ ಹೊಂದ್ಕೊಂಡ್ಬಿಟ್ಟು ಮಿಕ್ಸ್ ಆದಮೇಲೆ ಸಣ್ಣ ಫ್ಲೇಮಲ್ಲಿ 1-2 ನಿಮಿಷ ಅದನ್ನು ಬಾಡಿಸಿದ್ರೆ ಸಾಕಾಗತ್ತೆ. ಪೂರ್ತಿ ಮಸಾಲ ಅದ್ರ ಒಳಗೆ ಸೇರ್ಕೊಬಿಟ್ಟು ಆ ಬ್ರೆಡ್ ಮೇಲೆ ನಾವು ಹಾಕುವಂಥ ಮಸಾಲ ಇರುತ್ತಲ್ಲ, ಸೊ ಅದು ರೆಡಿ ಆಗುತ್ತೆ. ಒಂದು ಸೈಡ್ ಎತ್ತಿಟ್ಕೊಬಿಟ್ಟು ನಾನು 1 ಪೌಂಡಷ್ಟು ಬ್ರೆಡ್ ಪೀಸನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ರೆಡ್ಗಳನ್ನ ತೊಗೋಬೋದು, ಅಂದರೆ ಗೋಧಿ ಬ್ರೆಡ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕಬ್ಬಿಣದ ತವಾನ ತೊಗೊಂಡಿದ್ದೀನಿ. ನೀವು ನಾನ್ ಸ್ಟಿಕ್ ತವ ಇಲ್ಲಾಂದರೆ ಟೋಸ್ಟರ್ ಇರುತ್ತಲ್ಲ ಅದು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಕಬ್ಬಿಣದ ತವದ ಮೇಲೆ ಸ್ವಲ್ಪ ಬೆಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ತುಪ್ಪ ಅಥವಾ ಎಣ್ಣೆ ಕೂಡ ಹಾಕ್ಕೋಬೋದು. ಬೆಣ್ಣೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಬ್ರೆಡ್ ಪೀಸನ್ನು ಒಂದೇ ಸರಿ 4 ಪೀಸನ್ನು ಹಾಕಿದ ಮೇಲೆ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಬೆಣ್ಣೆ ಅಪ್ಲೈ ಮಾಡಿಬಿಟ್ಟು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇಲ್ಲ ಸಣ್ಣ ಫ್ಲೇಮ್ ಇಟ್ಕೊಂಡು ಮಾಡಿದರೂ ತೊಂದರೆ ಇಲ್ಲ. ಇದು ಹತ್ತತ್ರ ನಿಮ್ಗೆ 1-2 ನಿಮಿಷ ಸಾಕಾಗತ್ತೆ. ಎಷ್ಟು ಬ್ರೆಡ್ ಪೀಸಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದಷ್ಟು ಬ್ರೆಡ್ ಪೀಸನ್ನು ಹುರಿದ್ಬಿಟ್ಟು ಇದೇ ಥರ ಸಪ್ರೇಟಾಗಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಸೊ ಎಲ್ಲದನ್ನು ಫ್ರೈ ಮಾಡಾದಮೇಲೆ ಈ ಮಸಾಲ ಕೂಡ ನಮಗೆ ತಣ್ಣಗಾಗಿರುತ್ತೆ. ತಣ್ಣಗಾದ ಮಸಾಲ ಏನಿರುತ್ತೆ ಅದನ್ನು ನೀಟಾಗಿ ಪೂರ್ತಿ ಸ್ಪ್ರೆಡ್ ಮಾಡಿಬಿಟ್ರೆ ನಿಮಗೆ ಮಸಾಲ ಏನು ಅದರೊಳಗೆ, ಅಂದರೆ ನಾನಿಲ್ಲೇನಕ್ಕೆ ಅಂತಂದರೆ ಸಪ್ರೇಟ್ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ತವಾದ ಮೇಲೆ ಡೈರೆಕ್ಟ್ ಕೂಡ ನೀವು ಈ ಥರ ಹಾಕ್ಕೊಬಿಟ್ಟು ಫ್ರೈ ಮಾಡ್ಬೋದು. ಬಟ್ ಒಂದೊಂದೇ ಮಾಡಬೇಕಾಗತ್ತೆ. ಈ ಥರ ನಾವು ಮೊದಲಿಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಬಿಟ್ರೆ 4 ಒಂದೇ ಸರಿ ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಾಡ್ಕೊಬಿಟ್ಟು 4 ಇಲ್ಲ 5-6 ಈ ಥರ ನೋಡ್ಕೊಬಿಟ್ಟು ತವಾ ಹೇಗಿದೆ ಸೈಜ್ ಮೇಲೆ ಡಿಪೆಂಡ್ ಅದು. ಸೊ ಆ ಥರ ಇಟ್ಕೊಬಿಟ್ಟು ಸ್ವಲ್ಪ ಅದಕ್ಕೆ ಮತ್ತೆ ವಾಪಸ್ಸು ಬೆಣ್ಣೆ ಅಥವಾ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಇಟ್ಕೊಬಿಟ್ಟು ಮೀಡಿಯಮ್ ಫ್ಲೇಮು ಇಲ್ಲ ಸಣ್ಣ ಫ್ಲೇಮ್ ಇಟ್ಕೊಳ್ಳಿ. ಯಾಕಂದರೆ ಬೇಗ ಅದು ಇದಾಗಿ ಹೋಗುತ್ತೆ, ಕೆಳಗೆ ತಾಗೋವಂಥ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವೇನು ಇದನ್ನು ಅಪ್ಲೈ ಮಾಡಿರ್ತೀವಲ್ವ ಮೇಲ್ಗಡೆ ಮಸಾಲ, ಅದನ್ನು ಸ್ವಲ್ಪ ತಟ್ಟಿಬಿಟ್ರೆ ಅದಕ್ಕೆ ನೀಟಾಗಿ ಹೊಂದ್ಕೊಳ್ಳೋ ಥರ ಬ್ರೆಡ್ ಟೋಸ್ಟು ಬೇಗನೆ ಮಾಡ್ಕೋಬೋದು. ತುಂಬ ಹೊತ್ತೇನು ಅದನ್ನು ಫ್ರೈ ಮಾಡಬೇಕು ಅಂತ ಏನಿಲ್ಲ. ಸೊ ರೆಡಿಯಾಗಿದೆ ಇದು. ಈಗ
ಹೀಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳೇನು ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಎಂಜಾಯ್ ಮಾಡಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿ. ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಬೇಕ್ರಿ ಸ್ಟೈಲಿನ ಒಂದು ಬ್ರೆಡ್ ಮಸಾಲ ಟೋಸ್ಟು ರೆಡಿಯಾಗಿದೆ. ನೀವು ಒಂದ್ಸರಿ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು.